ಈ ರಾಕ್ಷಸಿ ಅಂತ ಹೆಂಗಸು ಕೈಯಲ್ಲಿ ವೈರ್ ಹಿಡ್ಕೊಂಡು ರಪ 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 ಅಂತ ಬಾರಿಸ್ತಿದ್ರೆ ಯಕ್ಕಾ ಬಿಟ್ಬಿಡೆ ಸತ್ಯ ಹೋಯ್ತೀನಿ ಅಣ್ಣ ಯಾರಾದ್ರೂ ಬಂದು ಕಾಪಾಡ್ರು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಏನಾರ ಮಾಡಿ ದುಡ್ಡು ಹಂಚ್ಕೊಂಡು ಬಂದು ನಿಮ್ ಕೈ ಕೊಡ್ತೀನಿ ಅಂತ ಗಂಡಸಿನ ತರ ಇರೋ ಮನುಷ್ಯ ಗೋಗರಿತಾವನೆ. ಹಿಂಗೆ ಮೈ ಮೇಲೆ ದೆವ್ವ ಬಂದಂಗ ಹಾರಿ ಬಾರಿಸ್ತಿರೋರು ಯಾರು ಗೊತ್ತಾ? ಅದೇ ಮೊನ್ನೆ ಹುಬ್ಳಿಯಲ್ಲಿ ಪೊಲೀಸರು ನನ್ನ ಬಟ್ಟೆ ಬಿಚ್ಚಿ ಹೊಡೋರು ಅಂತ ಆರೋಪ ಮಾಡ್ಕೊಂಡು ಒಂದು ಪೊಲೀಸ್ ಅಮ್ಮನ ಹೊಟ್ಟೆಗೆ ಕಚ್ಚಿ ಗಾಯ ಮಾಡಿತ್ತಲ್ಲ ಒಂದು ಲೇಡಿ, ಸುಜಾತ ಹಂಡಿ. ಅದೇ ಲೇಡಿನೇ ನೋಡಿ ಇದು. ಯಾರೋ ಒಬ್ಬನ್ನ ಕರ್ಕೊಂಡು ಬಂದು ಒಂದು ಯಾವ್ದೋ ಹಳೆ ಶೆಡ್ ಅಲ್ಲಿ ಕೂಡ ಹಾಕೊಂಡು ಎಡಗೈ ಎಲ್ಲಾಂಗೂ ಬಲ್ಗೈಯಲ್ಲಿ ಹೊಯ್ರು ಹಿಡ್ಕೊಂಡು ಬಾರಿಸಿದ್ರೆ ಏಟ್ ತಿಂತ ಇರೋ ಚಿಟ್ಟು ಚೀರ್ಕೋತಾನೆ. ಅದ್ ಏನ್ ಏಟ್ಕೊಳು ಅಂತೀರಾ? ಬಾಬಾ ಚಚ್ಚಿ ಬಿಸಾಕ್ಕೊಡ್ಲು. ಯಾಕ ನಾಳೆ ಬೆಳಗಾಗ ಹೋತಿ ದುಡ್ಡು ತಂದು ನಿನ್ ಕೈ ಕೊಡ್ತೀನಿ ಬುಟ್ಬುಡೆ ನಾನು ನಡ್ದವ ಅಂತ ಗೋಳಾಡ್ತಿದ್ರು. ಈ ಮಹಾತಾಯಿ ಮಾತ್ರ ಮೈ ಮೇಲೆ ಗಾಳಿ ಬಂದಂಗ್ ಬಾರಿಸ್ತಾನೆ ಇತ್ತು, ಜಾಡ್ಸಿ ಒದಿತಾನೆ ಇತ್ತು. ಅದೇನು ಹೊಡೆತಗಳು ಅಂತೀರಾ? ಹಂಗೆ ಉಳ್ಳಿಸ್ಕೊಂಡು ಹೊಡಿತಿದ್ರು. ಬಿಡಿಸ್ಕೊಳ್ಳೋದಿರ್ಲಿ, ಬಿಡು ಅಂತ ಹೇಳೋಕು ಒಂದು ನರಪಿಳ್ಳೆನೂ ಬರ್ಲಿಲ್ಲ. ನಾಳೆ ಬೆಳಗ್ಗೆ ತಂದು ಕೊಡ್ತೀನಿ ಅಂದ್ರು ಬಿಡ್ದಂಗೆ ಕೊಡ್ತಾವಳಲ್ಲ. ಇವಳಿಗೆ ಕೊಡ್ಬೇಕಾದ್ರೆ ಅದ್ ಯಾವ್ದಪ್ಪ ದುಡ್ಡು ಅಂದ್ರೆ, ಈ ಲೇಡಿ ಡ್ಯಾನು ಸ್ವಜಾತ ಅಂಡಿದಾಳಲ್ಲ ಇವಮ್ಮ ಹುಬ್ಳಿ ಧಾರವಾಡದಲ್ಲಿ ಭಾರಿ ನಟೋರಿಯಸ್ ಅಂತೆ. 9 ಸ್ಟೇಷನ್ ಅಲ್ಲಿ 15 ಕೇಸ್ ಇದಾವಂತೆ. ಹನಿ ಟ್ರ್ಯಾಪ್ ಮಾಡೋದು, ಹಿಡ್ಕೊಂಡ್ಬಂದು ಹಿಂಗ್ ಕೂಡ ಹಾಕೊಂಡು ಬೋರ್ಡ್ ದುಡ್ಡು ಸರಿ ಮಾಡೋದಂತೆ. ಇವಾಗ ಹಿಂಗೆ ಒದೆ ತಿಂತ ಇರೋ ಮಿಕದ ಹೆಸರು ತುಕಾರಾಮ್ ಅಂತೆ. ಅಯ್ಯೋ ದೇವ್ರೆ, ಹಿಂಗೆ ಗುಂಡಾಗಿರಿ ಮಾಡೋ ಹೆಂಗ್ಸನ್ನ ಪೊಲೀಸರಿಂದ ನೊಂದ ಅಮಾಯಕ ಹೆಂಗ್ಸು ಅನ್ನೋ ತರ ಪೋಟ್ರೆ ಮಾಡ್ಬಿಟ್ರಲ್ಲ ಈ ಬಿಜೆಪಿ ಅವರು ಅಂತ ಬೇಜಾರಾಗುತ್ತೆ. ಈ ಹೆಂಗಸಿನ ಪರವಾಗಿ ಇಡೀ ಕರ್ನಾಟಕದ ರಾಜ್ಯದ ಬಿಜೆಪಿ ಲೀಡರ್ಗಳೆಲ್ಲ ಉಗ್ರ ಹೋರಾಟ ಮಾಡಿ ಬಂದು ಬೀದಿಗಿಳಿದು ಹೋರಾಟ ಮಾಡಿದ್ದು ಅಂತ ನೋಡಿದ್ರೆ ಇದು 3 ವರ್ಷದ ಹಳೆ ವಿಡಿಯೋ ಅಂತೆ. ಅವಾಗ ಈ ಲೇಡಿ ಕಾಂಗ್ರೆಸ್ನಲ್ಲೇ ಇದ್ಲಂತೆ. ಹಿಂಗ್ ಹೇಳಿದ್ರೆ ಏನ್ ಮಾತಾಡೋದು ಹೇಳಿ? ಅವಾಗ ಹಂಗ ಪುಡಾರಿ ತರ ಇದ್ದವಳನ್ನ ಇವ್ರು ಯಾಕೆ ಕರ್ಕೊಂಬಂದ್ ಪಾರ್ಟಿ ಸೇರಿಸ್ಕೊಂಡ್ರು? ಇವಾಗ ಅದ್ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ ಇವಮ್ಮ ಅಮಾಯಕಿ ಅಂತ? ಕೈ ಮಾಡೋದನ್ನೇ ವೃತ್ತಿ ಮಾಡ್ಕೊಂಡ್ರು ಇವಮ್ಮ. ಮೊನ್ನೆ ತನ್ನ ಬಟ್ಟೆ ತಾನೇ ಹರ್ಕೊಂಡು ಹುಬ್ಳಿ ಪೊಲೀಸರಿಗೆ ಗಾಬರಿ ಇಬ್ಸಿ ಬಿಜೆಪಿಯ ಉಗ್ರ ಹೋರಾಟಗಾರರೆಲ್ಲ ಬೀದಿಗೆ ಬರೋ ತರ ಮಾಡಿ ಇದನ್ನ ಸಿಐಡಿ ತನಿಖೆನೆ ಮಾಡಿಸ್ಬೋಣ ಅಂತ ಹೋಮ್ ಮಿನಿಸ್ಟರ್ 7 ರೇಂಜಿಗೆ ತಂದು ನಿಲ್ಸ್ಕೊಟ್ಲು. ಇವಳು ಮಹೇಶ್ ತೆಂಗಿನಕಾಯಿ ಟೂಲ್ ಕಿಟ್ಟು ಇದೆಲ್ಲ ಅವ್ರದೇ ಬಯಲಾಟದ ಕಂಪನಿ ಅಂತ ಕಾಂಗ್ರೆಸ್ ಅವ್ರು ಹೇಳಿದ್ರೆ, ಬಿಜೆಪಿ ಅವ್ರು ಮಾತ್ರ ಈ ಹೆಂಗಸಿನ ತರ ಇರೋ ರೌಡಿ ಮೇಡಮ್ಗೆ ನ್ಯಾಯ ಕೊಡ್ಸೋ ಅರ್ಜೆನ್ಸಿಲಿ ಇದ್ದಾರೆ. ಈ ರೇಂಜಿಗೆ ಆಡೋ ಹೆಂಗ್ಸನ್ನ ಅದೇನ್ ಸಮಾಜ ಸೇವೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಇಂದ ಕರ್ಕೊಂಡು ಬಿಜೆಪಿಗೆ ಸೇರಿಸ್ಕೊಂಡ್ರೆ ಗೊತ್ತಿಲ್ಲ. ಇವಾಗ ಈ ಅಮ್ಮನಿಗೆ ನ್ಯಾಯ ಬೇಕು ಅಂತ ರಾಜ್ಯದ ಘಟಾನುಘಟಿ ನಾಯಕರೆಲ್ಲ ಬೀದಿಗೆ ಬಂದವ್ರೆ. ಇದ್ಯಾಕೆ ಬಂದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಈ ರಾಜಕಾರಣ ಮಾಡೋದಕ್ಕೆ ಏನೇನೆಲ್ಲ ಮಾನದಂಡಗಳು ಬೇಕೋ ಏನೋ.